ಆಕಾಶವಾಣಿ ಹಾಸನ. ಆರೋಗ್ಯದ ಉಪಯುಕ್ತ ಸಂಗತಿಗಳನ್ನು ತಿಳಿಸುವ ಕಾರ್ಯಕ್ರಮ ಆದಿಚುಂಚನಗಿರಿ ಆರೋಗ್ಯವಾಣಿ. ಪ್ರಾಯೋಜಕರು ಆದಿಚುಂಚನಗಿರಿ ಆಸ್ಪತ್ರೆ, ಬಿಜಿನಗರ, ನಾಗಮಂಗಲ. ಕೇಳಿ ಕಾರ್ಯಕ್ರಮ ಆದಿಚುಂಚನಗಿರಿ ಆರೋಗ್ಯವಾಣಿ. ಕೇಳುಗರೆ, ಇಂದಿನ ಆದಿಚುಂಚನಗಿರಿ ಆರೋಗ್ಯವಾಣಿ ಕಾರ್ಯಕ್ರಮದಲ್ಲಿ ಅನ್ನನಾಳ ಹಾಗೂ ಜಠರದ ಕ್ಯಾನ್ಸರ್ ಈ ಕುರಿತು ಕ್ಯಾನ್ಸರ್ ತಜ್ಞರಾದ ಡಾಕ್ಟರ್ ಕೆ.ಸಿ. ಲಕ್ಷ್ಮಯ್ಯ ಅವರೊಂದಿಗೆ ಸಂದರ್ಶಕರು ಸುಜಾತ ಎಫ್. ತಳವಾರ್. ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ. ಇಂದಿನ ಆದಿಚುಂಚನಗಿರಿ ಆರೋಗ್ಯವಾಣಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಅನ್ನನಾಳ ಮತ್ತು ಹೊಟ್ಟೆಯ ಕ್ಯಾನ್ಸರ್ಗೆ ಸಂಬಂಧಿಸಿದಂತೆ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕೆ ಹಿರಿಯ ಕ್ಯಾನ್ಸರ್ ತಜ್ಞರಾಗಿರುವ ಡಾಕ್ಟರ್ ಕೆ.ಸಿ. ಲಕ್ಷ್ಮಯ್ಯ ಅವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರಮ್ಮ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ತಮಗೆ ಧನ್ಯವಾದಗಳು ಸರ್. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಅನ್ನನಾಳಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೆ ಹೊಟ್ಟೆಗೆ ಸಂಬಂಧಪಟ್ಟ ಹಾಗೆ ಬರುವಂತಹ ಕ್ಯಾನ್ಸರ್ಗಳ ಬಗ್ಗೆ ಮಾಹಿತಿಯನ್ನ ಮಾಡಿಕೊಳ್ಳೋಣ. ಕ್ಯಾನ್ಸರ್ ಅಂತಂದ್ರೆ ಅದಕ್ಕೆ ಕಾರಣದಿಂದ ಹಿಡಿದು ಚಿಕಿತ್ಸೆ ಏನೇನು ಲಭ್ಯ ಇದೆ ಅನ್ನೋದ್ರ ಬಗ್ಗೆ, ಅನ್ನನಾಳ ಮತ್ತು ಹೊಟ್ಟೆಗೆ ಸಂಬಂಧಪಟ್ಟಂತೆ ಯಾವ್ಯಾವ ರೀತಿಯ ಕ್ಯಾನ್ಸರ್ಗಳು ಬರುತ್ತೆ? ಅನ್ನನಾಳ ಮತ್ತೆ ಹೊಟ್ಟೆ ಕ್ಯಾನ್ಸರ್, ಜಠರ ಅಂತ ಹೇಳ್ತೀವಲ್ಲ, ಎರಡೂ ಬೇರೆ ಬೇರೆ ಕ್ಯಾನ್ಸರ್ಗಳು ಇರ್ತದೆ. ಅನ್ನನಾಳದಲ್ಲಿ ಒಂದು ಟ್ಯೂಬ್ ಇದ್ದಂಗಿರುತ್ತೆ, ಕುತ್ತಿಗೆಯಿಂದ ಹಿಡಿದು ಜಠಕ್ಕೆ ಅಂದ್ರೆ ಅಬ್ಡಾಮೆನ್ ಅಂತ ಹೇಳ್ತೀವಿ, ಅಲ್ಲಿ ಜಾಯಿನ್ ಆಗೋವರೆಗೂ ಒಂದು ಟ್ಯೂಬ್ ಇರುತ್ತೆ. ಅದು ಆ ಟ್ಯೂಬ್ ನ ಅನ್ನನಾಳ ಅಂತ ಹೇಳ್ತೀವಿ ಕನ್ನಡದಲ್ಲಿ, ಇಂಗ್ಲಿಷ್ ಅಲ್ಲಿ ಈಸೋಫೇಗಸ್ ಅಂತ ಹೇಳ್ತೀವಿ. ಈ ಅನ್ನನಾಳ ಕ್ಯಾನ್ಸರ್ಗಳು ಒಂದು ಸ್ಕ್ವಾಮಸ್ ಸೆಲ್ ಕಾರ್ಸಿನೋಮ ಅಂತ ಬರುತ್ತೆ, ಇನ್ನೊಂದು ಅಡೆನೋ ಕಾರ್ಸಿನೋಮ ಅಂತ ಬರುತ್ತೆ. ಈ ಎರಡು ಕ್ಯಾನ್ಸರ್ಗಳು ಮೊದಲನೇ ಹಂತದಲ್ಲಿ ಶುರುವಾಗಿರುವಂತ ಸಮಯದಲ್ಲಿ ಯಾವುದೇ ಲಕ್ಷಣಗಳು ಇರುವುದಿಲ್ಲ ಅವ್ರಿಗೆ. ಯಾಕೆಂದ್ರೆ ಇದು ಅನ್ನನಾಳ ಒಂದು ಟ್ಯೂಬ್ ಇದ್ದಾಗಿರೋದ್ರಿಂದ ಅದರದು ಮುಕ್ಕಾಲು ಭಾಗ ಮುಚ್ಚುವವರೆಗೂ ಯಾವುದೇ ಲಕ್ಷಣಗಳು ಬರೋದಿಲ್ಲ. ಅನ್ನನಾಳದಲ್ಲಿ ಒಂದು ನಿರ್ದಿಷ್ಟವಾದ ಜಾಗದಲ್ಲಿ ಬರೋದಿಲ್ಲ, ಕುತ್ತಿಗೆಯಿಂದ ಹಿಡಿದು ಕೆಳಗಡೆವರೆಗೂ ಬರುತ್ತೆ. ಕುತ್ತಿಗೆ ಹತ್ರ ಇರೋದ್ರಲ್ಲಿ ಮೇಲೆ ಬಂದ್ರೆ ಜನಕ್ಕೆ ಒಂದ್ ಸ್ವಲ್ಪ ನುಂಗೋದಕ್ಕೆ ಕಷ್ಟ ಆಗುತ್ತೆ, ಕೆಲವರಿಗೆ ನೋವು ಬರುತ್ತೆ. ಕೆಳಗಡೆ ಆದಾಗ ಅಬ್ಡಾಮೆನ್ ಹತ್ರ ಅಂತ ಹೇಳ್ತೀವಿ, ಅಂದ್ರೆ ಸೇರ್ಕೊಳ್ಳೋ ಜಾಗದಲ್ಲಿ ಬಂದ್ರೆ ತಿಂದಿದ್ದು ಬೆಳಗ್ಗೆ ಮಧ್ಯಾಹ್ನ ಎಲ್ಲ ತಿಂದಿದ್ದು ಸಾಯಂಕಾಲದವರೆಗೂ ಅದರಲ್ಲೇ ಇದ್ದು ಸಾಯಂಕಾಲ ವಾಂತಿ ಆಗುತ್ತೆ, ಈ ತರ ಲಕ್ಷಣ ಇರುತ್ತೆ. ಮೊದಲನೇ ಎರಡನೇ ಹಂತದಲ್ಲಿ ಈ ಕ್ಯಾನ್ಸರ್ಗೆ, ಅನ್ನನಾಳದ ಕ್ಯಾನ್ಸರ್ಗೆ ಯಾವುದೇ ನೋವುಗಳು ಇರುವುದಿಲ್ಲ. ಅದಕ್ಕೋಸ್ಕರ ಹೆಚ್ಚಿನ ಜನಕ್ಕೆ ಯಾವುದೇ ಲಕ್ಷಣಗಳು ಇಲ್ಲದೆ ಇರೋದ್ರಿಂದ ಡಾಕ್ಟರ್ ಹತ್ರ ಹೋಗೋದಿಲ್ಲ, ಮತ್ತೆ ಏನು ಚಿಕಿತ್ಸೆನ ಮತ್ತೆ ಪರೀಕ್ಷೆಗಳನ್ನ ಮಾಡಿಸ್ಕೊಳ್ಳೋದಿಲ್ಲ. ಸರ್, ಏನೇನು ಕಾರಣಗಳಿರಬಹುದು ಇದು ಬರ್ಲಿಕ್ಕೆ? ಅನ್ನನಾಳದ ಕ್ಯಾನ್ಸರ್ಗೆ ಅಭ್ಯಾಸಗಳೇ ಮುಖ್ಯ ಕಾರಣಗಳಾಗ್ತವೆ. ಅಭ್ಯಾಸಗಳು ಅಂತ ಹೇಳಿದ್ರೆ ಅರ್ಧದ್ದು ತಿನ್ನೋದು, ಆಮೇಲೆ ತಂಬಾಕು ಸೇವಿಸೋದು, ಸಾರಾಯಿ, ಎಂಡ ಮತ್ತೆ ಡ್ರಿಂಕ್ಸ್ ತಗೊಳ್ಳೋದ್ರಿಂದ ಬರುತ್ತೆ. ಎರಡನೇದಾಗಿ ಈ ಅನ್ನನಾಳದ ಕ್ಯಾನ್ಸರ್ ಒಮ್ಮೆ ಎಚ್ ಪೈಲರಿ ಇನ್ಫೆಕ್ಷನ್ ಅಂತ ಬರುತ್ತೆ, ಇದರಿಂದಲೂ ಅನ್ನನಾಳದ ಕ್ಯಾನ್ಸರ್ ಬರುತ್ತೆ. ಹೆಚ್ಚಿನದು ಅಂಶದಲ್ಲಿ ಕುಡಿಯೋದು, ತಂಬಾಕು, ಅತಿ ವಿರಳವಾಗಿ ಫ್ಯಾಮಿಲಿಯಲ್ ಅಂತ ಒಂದು ಕ್ಯಾನ್ಸರ್ ಸಿಂಡ್ರೋಮ್ ಇರುತ್ತೆ, ಅದರಲ್ಲಿ ಬರಬಹುದು. ಇದು ತುಂಬಾ ಕಡಿಮೆ. ಭಾರತದಲ್ಲಿ ಅನ್ನನಾಳದ ಕ್ಯಾನ್ಸರ್ ಹೆಚ್ಚಾಗ್ತಿದೆ ಅಂತ ಹೇಳ್ತಾರಲ್ಲ ಸರ್, ನಿಜಾನಾ? ಹೌದು, ನಮ್ಮ ದೇಶದಲ್ಲಿ ಅನ್ನನಾಳದ ಕ್ಯಾನ್ಸರ್ ಮತ್ತೆ ಜಠರದ ಕ್ಯಾನ್ಸರ್, ಸ್ಟಮಕ್ ಕ್ಯಾನ್ಸರ್ ಬೇರೆ ಭಾಗಕ್ಕೆ ಕಂಪೇರ್ ಮಾಡಿದ್ರೆ ಹೆಚ್ಚಿಗೆ ಇರುತ್ತೆ. ಆದ್ರೆ ಜಪಾನ್ ಮತ್ತು ಸೌತ್ ಕೊರಿಯಾಗೆ ಕಂಪೇರ್ ಮಾಡಿದ್ರೆ ಕಡಿಮೆ ಇರ್ತದೆ. ಹೆಚ್ಚಿನ ಅಂಶಗಳು ಜಾಸ್ತಿ ನಮ್ಗೆ ಸೌತ್ ಇಂಡಿಯಾದಲ್ಲಿ ಅನ್ನನಾಳದ ಕ್ಯಾನ್ಸರ್ ಮತ್ತು ಜಠರದ ಕ್ಯಾನ್ಸರ್ಗಳು ಹೆಚ್ಚಿಗೆ ಇರ್ತದೆ. ಯಾಕೆಂದ್ರೆ ನಮ್ಮಲ್ಲಿ ಹೆಚ್ಚಿಗೆ ಕರ್ದಿದ್ದು, ಆಮೇಲೆ ನಮ್ಮಲ್ಲಿ ಕೆಲವ್ರಿಗೆ ಈ ಜೋಳದ ರೊಟ್ಟಿ ಆಮೇಲೆ ರಾಗಿ ಇದರಲ್ಲಿ ಸೇವನೆ ಮಾಡೋದ್ರಿಂದ ಒಮ್ಮೊಮ್ಮೆ ಅದು ಫಂಗಸ್ ಅಂತ ಇರುತ್ತೆ, ಆ ಫಂಗಸ್ ಕಂಟಾಮಿನೇಷನ್ ಆಗಿದ್ರು ಇದು ಒಂದು ಕ್ಯಾನ್ಸರ್ಗೆ ಪ್ರಿಡಿಸ್ಪೋಸ್ ಆಗುವಂತ ಚಾನ್ಸಸ್ ಇರುತ್ತೆ. ಹಾಗಾಗಿ ಹೆಚ್ಚು ನಾವು ಎಷ್ಟು
ಆಹಾರ ಪದಾರ್ಥಗಳನ್ನು ಶೇಖರಿಸ್ತೀವಲ್ಲ ಅತಿ ಶುದ್ಧವಾಗಿ ಶೇಖರಿಸಬೇಕು. ಮತ್ತೆ ಅದಕ್ಕೆ ಯಾವುದೇ ಒಂದು ಫಂಗಸ್ ಮತ್ತೆ ಇನ್ಫೆಕ್ಷನ್ ಬರದೇ ಇರುತ್ತ ನೋಡ್ಕೊಂಡ್ರೆ ತುಂಬಾ ಸಾಧ್ಯತೆ ಐತಿ. ನಮ್ಮ ಕರ್ನಾಟಕದಲ್ಲಿ ಈ ಹೆಚ್ಚಿನ ಜನ ಅಲ್ಲಿ ಜೋಳದ ರೊಟ್ಟಿ ಮತ್ತೆ ಖಾರದ ಪುಡಿ ಅಂದ್ರೆ ಮೆಣಸಿನ ಪುಡಿ, ಚಟ್ನಿ ಇದೆಲ್ಲ ತಿಂತಾರೆ. ಆಮೇಲೆ ಅವರಲ್ಲಿ ಹೆಚ್ಚಿಗೆ ಬಜ್ಜಿ ಮಾಡ್ಕೊಂಡು ತಿನ್ನುವಂತ ಅಭ್ಯಾಸಗಳು ಜಾಸ್ತಿ ಇದೆ ನಮ್ಮ ದಕ್ಷಿಣ ಕರ್ನಾಟಕ ಕಂಪೇರ್ ಮಾಡಿದ್ರೆ. ಹಾಗಾಗಿ ಅಲ್ಲಿನೂ ಹೆಚ್ಚಿಗೆ ಕ್ಯಾನ್ಸರ್ಗಳು ಇದೆ. ಆಮೇಲೆ ಅನ್ನಾಂಶಗಳು ಅಂದ್ರೆ ವೈಟಮಿನ್ ಅವುಗಳು ಕಡಿಮೆ ಇದ್ದಾಗ ಈ ಕ್ಯಾನ್ಸರ್ ಇನ್ನ ಹೆಚ್ಚಿನ ಪ್ರಮಾಣದಲ್ಲಿ ಕಾಣುವಂತ ಸಾಧ್ಯತೆ ಹೆಚ್ಚಿಗಿದೆ. ಈಗ ವಿಟಮಿನ್ಗಳ ಕೊರತೆಯಿಂದ ಸಹ ಈ ಕ್ಯಾನ್ಸರ್ಗಳು ಕಾಣಿಸ್ಕೊಳ್ಳುತ್ತೆ ಅಂತ ಹೇಳಿದ್ರಿ. ಇನ್ನೊಂದು ಹೇಳಿದ್ರಿ ನೀವು ಮಾತಾಡುವಾಗ ಎಚ್ ಪೈಲೋರಿ ಅಂತ ಒಂದು ಸೋಂಕಿದ್ದಾಗ್ಲೂ ಬರುತ್ತೆ. ಅದ್ಯಾಕೆ ಬರುತ್ತೆ ಸರ್? ಅದು ನಮ್ಮಲ್ಲಿ ಈ ಇನ್ಫೆಕ್ಷನ್ ಏನಕ್ಕೆ ಅಂತಂದ್ರೆ ಇದುವರೆಗೂ ಸದ್ಯಕ್ಕೆ ಯಾವುದೇ ನಿರ್ದಿಷ್ಟವಾದ ಕಾರಣ ಇಲ್ಲ. ಇದು ನಮ್ಗೆ ಒಬ್ರಿಂದ ಒಬ್ರಿಗೆ ಮಾತಾಡುವಾಗ ಅದರಿಂದ ಉಸಿರು ಬಿಡ್ತೀವಲ್ಲ, ಆ ಉಸಿರಲ್ಲೂ ಹೊರಗಡೆ ಬರುವಂತ ಚಾನ್ಸಸ್ ಇರುತ್ತೆ. ಈ ಜೊಲ್ಲಿನ ಅಂಶಗಳು ಮತ್ತೆ ಅದು ಕಾಂಟಾಮಿನೇಟ್ ಆದಾಗ ಈ ಎಚ್ ಪೈಲೋರಿ ಇನ್ಫೆಕ್ಷನ್ ಒಬ್ರಿಂದ ಒಬ್ರಿಗೆ ಬರುವಂತ ಸಾಧ್ಯತೆ ಹೆಚ್ಚಿಗೆ ಇರ್ತದೆ. ಇದು ಯಾವುದೇ ರಕ್ತದ ಮೂಲಕ ಬರುವಂತ ಇನ್ಫೆಕ್ಷನ್ ಅಲ್ಲ. ಬೇರೆ ಏನ್ ಕಾರಣಗಳಿರ್ಬೋದು ಸರ್? ಈಗ ಅನ್ನನಾಳಕ್ಕೆ ಮತ್ತು ಜಠರಕ್ಕೆ ಸಂಬಂಧಪಟ್ಟಂತಹ ಕ್ಯಾನ್ಸರ್ಗಳಲ್ಲಿ ಈ ಕಲುಷಿತ ನೀರಿನಿಂದ ಮಾಡಿರುವಂತಹ ಆಹಾರವನ್ನ ಬಳಸೋದ್ರಿಂದ, ಬೇಕರಿ ಪದಾರ್ಥಗಳನ್ನ ಹೆಚ್ಚಿಗೆ ಬಳಸೋದ್ರಿಂದ ಸಹ ಇದು ಆಗಬಹುದು ಅಂತ ಹೇಳ್ತಾರಲ್ಲ ಸರ್, ನಿಜಾನಾ? ಅನ್ನನಾಳದ ಕ್ಯಾನ್ಸರ್ಗೆ ರಿಫೈನ್ಡ್ ಫುಡ್ ಅಂದ್ರೆ ಪ್ರೋಸೆಸ್ ಫುಡ್ ಅತಿ ಹೆಚ್ಚು ಕಾರಣ ಆಗಕ್ಕೆ ಸಾಧ್ಯ ಇಲ್ಲ. ಆದ್ರೆ ಹೊಟ್ಟೆ ಕ್ಯಾನ್ಸರ್ಗೆ ಅಂದ್ರೆ ಜಠರದ ಕ್ಯಾನ್ಸರ್ಗೆ ಹೆಚ್ಚಿನ ಕಾರಣ ಆಗುವ ಸಾಧ್ಯತೆ ಹೆಚ್ಚಿಗೆ ಇದೆ. ಜಠರದ ಕ್ಯಾನ್ಸರ್ ಪ್ರಕೃತಿನೇ ಬೇರೆ ಇರ್ತದೆ. ಅದರಲ್ಲಿ ಯಾಕೆಂದ್ರೆ ಈಸೋಫೇಗಸ್ ಅಲ್ಲಿ ಹೆಚ್ಚಿನ ಹೊತ್ತು ನಾವೇನ್ ತಿಂತೀವಿ ಅದು ಉಳ್ಕೊಳ್ಳಲ್ಲ, ಅದು ಬರೀ ಇರಿಟೇಷನ್ ಮಾಡಿ ಕೆಳಗಡೆ ಹೋಗ್ಬಿಡುತ್ತೆ. ಆ ಹೊಟ್ಟೆನಲ್ಲಿ ಅದು ಸುಮಾರು 2 ರಿಂದ 6 ಗಂಟೆವರೆಗೂ ಇರ್ತದೆ, ಅಂದ್ರೆ ಪಚನವಾಗುವವರೆಗೂ. ಆ ಪಚನ ಕ್ರಿಯೆ ಪರಿಸ್ಥಿತಿಯಲ್ಲಿ ಈ ಕಂಟಾಮಿನೆಂಟ್ಸ್ ಅಂತ ಹೇಳ್ತೀವಿ, ಕೆಮಿಕಲ್ಸ್ ಅಂತ ಹೇಳ್ತೀವಿ, ಅವೇನ್ ಇಟ್ಟಿರ್ತಾರಲ್ಲ ಅಂದ್ರೆ ಊಟದಲ್ಲಿ ಮಿಕ್ಸ್ ಆಗಿರುವಂತ ವಸ್ತುಗಳು ಅಂದ್ರೆ ದೇಹಕ್ಕೆ ಬೇಡದೆ ಆಗಿರುವಂತದ್ದು, ಅವು ಹೆಚ್ಚಿನ ಪ್ರಮಾಣ ಹೆಚ್ಚಿಗೆ ಇರೋದ್ರಿಂದ ಈ ಸ್ಟಮಕ್ ಕ್ಯಾನ್ಸರ್ ಹೆಚ್ಚಿಗೆ ಬರುವಂತ ಸಾಧ್ಯತೆ ಇದೆ. ಸರ್, ಈಗ ನೀವು ಆರಂಭಿಕ ಲಕ್ಷಣಗಳು ಇರೋದೇ ಇಲ್ಲ ಅಂತ ಹೇಳ್ತೀರಾ, ಮತ್ತೆ ಜನಕ್ಕೆ ಹೇಗೆ ಈಗ ಕೊನೆಯ ಸ್ಟೇಜಲ್ಲಿ ಅಥವಾ ಕ್ಯಾನ್ಸರ್ ಬಂದಾದ್ಮೇಲೆ ಗೊತ್ತಾಗೋದಾದ್ರೆ ಹೇಗೆ ಮುನ್ನೆಚ್ಚರಿಕೆಗಳನ್ನ ತೆಗೆದುಕೊಳ್ಬೇಕು? ಯಾವುದೇ ಗುಣಲಕ್ಷಣಗಳು ಮೊದಲನೇ ಹಂತದಲ್ಲಿ ಇಲ್ಲದೆ ಇರೋದ್ರಿಂದ ಸ್ವಲ್ಪ ನುಂಗೋದಕ್ಕೆ ಮತ್ತೆ ತೊಂದರೆ ಆಗುವಂತ ಕಾಣಿಸುತ್ತೆ, ಹಿಡ್ಕೊಂಡಂಗ ಆಗುತ್ತೆ ಅಂತ ಹೇಳ್ತಾರೆ, ಉಳಿತೇಗ್ ಬರುತ್ತೆ ಅಂತ ಹೇಳ್ತಾರೆ. ಅಂತ ಸಮಯದಲ್ಲಿ ಅವರು ವೈದ್ಯರ ಹತ್ರ ಹೋಗಿ ಎಂಡೋಸ್ಕೋಪಿ ಅಂತ ಮಾಡಿಸ್ಕೋಬೇಕು. ಆ ಪರೀಕ್ಷೆ ಮಾಡಿಸ್ಕೊಂಡಾದ್ರೆ ಕಂಡುಹಿಡಿ ಸಾಧ್ಯತೆ ಆಗುತ್ತೆ. ಬೇರೆ ಈ ಕೆಲವೊಮ್ಮೆ ಈ ಪೆಟ್ ಸ್ಕ್ಯಾನ್ ಮಾಡಿಸ್ತಾರೆ, ಅದ್ರಲ್ಲೂ ಈ ಕ್ಯಾನ್ಸರ್ ಕಾಯಿಲೆ ಮತ್ತೆ ಕಂಡುಹಿಡಿಯೋದಕ್ಕೆ ಆಗುತ್ತೆ. ಸರ್, ಈಗ ಗ್ಯಾಸ್ಟ್ರೈಟಿಸ್, ಎದೆ ಉರಿ, ಹುಳಿತೇಗು ಇವೆಲ್ಲ ಸಹಜವಾಗಿ ಏನಾದ್ರೂ ಹೆಚ್ಚಿಗೆ ತಿಂದಾಗ ಅಥವಾ ಜೀರ್ಣ ಆಗದೆ ಇರುವಾಗ ಸಹಜವಾಗಿ ಕಾಣಿಸ್ಕೊಳ್ಳುವಂತಹ ಲಕ್ಷಣಗಳು. ಅದಕ್ಕೆ ಯಾವುದೋ ಗ್ಯಾಸ್ಟ್ರಿಕ್ ಮಾತ್ರೆಗಳು ಅದು ಇದು ತಗೊಂಡು ಕಡಿಮೆ ಆಗುತ್ತೆ. ಈಗ ಈ ಕಾರ್ಯಕ್ರಮವನ್ನ ಕೇಳ್ತಾ ಇರುವಂತವ್ರಿಗೆ ಭಯನೇ ಆಗ್ಬಿಡ್ಬೋದು. ಯಾಕಂದ್ರೆ ಒಂದು ಹುಳಿತೇಗ ಅನ್ನೋದು ಈಗ ಜಾಸ್ತಿ ಊಟ ಮಾಡಿದಾಗ ಅಥವಾ ಹಬ್ಬಗಳಲ್ಲಿ ಹರಿದಿನಗಳಲ್ಲಿ ಹೊರಗಡೆ ತಿಂದಾಗ ಕೆಲವ್ರಿಗೆ ಹೊರಗಡೆ ಆಹಾರ ಆಗಲ್ಲ, ಅವ್ರು ಎಲ್ಲರಿಗೂ ಈ ತರದ ಸಹಜವಾದಂತಹ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ. ಅದಕ್ಕೆ ಗ್ಯಾಸ್ಟ್ರಿಕ್ ಅಥವಾ ಅಸಿಡಿಟಿ ಆಗಿದೆ ಅಂತ ಹೇಳ್ಬಿಟ್ಟು ಮನೆ ಮದ್ದುಗಳನ್ನ ಅಥವಾ ಅವ್ರಿಗೆ ಗೊತ್ತಿರುವಂತಹ ಮಾತ್ರೆಗಳನ್ನ ತೆಗೆದುಕೊಂಡು ಕಡಿಮೆ ಮಾಡ್ತಾರೆ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನ್ ಸರ್? ಈ ಯಾವುದೇ ಉಳಿತೇಗ್ ಬರೋದಾಗ್ಲಿ, ರಿಗರ್ಜಿಸ್ಟೇಷನ್ ಅಂತ ಹೇಳ್ತೀವಲ್ಲ, ಹೊಟ್ಟೆ ನೋವು ಬರೋದಾಗ್ಲಿ 1 ವಾರದವರೆಗೂ ಇರಬಹುದು. ಆದ್ರೆ 1 ವಾರಕ್ಕಿಂತ ಹೆಚ್ಚಿಗೆ ಇತ್ತು ಅಂತ ಹೇಳಿದ್ರೆ ಇದು ಮಾಮೂಲಾಗಿ ಅಂದ್ರೆ ಊಟ ತಿಂಡಿ ಮತ್ತೆ ಏನೋ ತಿಂದಿದ್ದಕ್ಕೆ ಬಂದಿರೋದು ಆಗಿರೋಕ್ ಸಾಧ್ಯತೆ ಇಲ್ಲ. ಯಾವುದೇ ಲಕ್ಷಣಗಳು ಪದೇ ಪದೇ ನಿಮ್ಮಲ್ಲಿ ಕಾಣಿಸ್ಕೊಳ್ತಾ ಇದ್ರೆ ಅಂದ್ರೆ ಯಾವುದೇ ವ್ಯಕ್ತಿ ಕಾಣಿಸ್ತಾ ಇದ್ರೆ ಅದು ಕ್ಯಾನ್ಸರ್ ಆಗಿರೋ ಸಾಧ್ಯತೆ ಇರ್ತದೆ. ಆಗ ನೀವು ಸೂಕ್ತ ವೈದ್ಯರ ಹತ್ರ ಸಲಹೆ ತಗೊಳ್ಳೋದು ತುಂಬಾ ಒಳ್ಳೇದು. ಯಾವ್ದು ಟೆಸ್ಟ್ಗಳು ಹೇಳ್ತಾರೋ ಅದು ಮಾಡಿಸ್ಕೊಳ್ಳೋದು ತುಂಬಾ ಸೂಕ್ತ. ಇಲ್ದಿದ್ರೆ ಜಾಸ್ತಿ ಆಗೋ ಸಾಧ್ಯತೆ ಹೆಚ್ಚಿಗೆ ಇರುತ್ತೆ. ಕೊನೆ ಹಂತದಲ್ಲಿ ಕ್ಯಾನ್ಸರ್ ಬಂದಿರೋದು ಗೊತ್ತಾಗ್ತದೆ. ಆಗ ಹೆಚ್ಚಿನ ಅಂಶದಲ್ಲಿ ಚಿಕಿತ್ಸೆಗೆ ಸ್ಪಂದಿಸ್ತಾ ಇರುವಂತ ಸಾಧ್ಯತೆಗಳು ಹೆಚ್ಚಿಗೆ ಇರುತ್ತದೆ. ಸರ್, ನಮ್ಮ ವೈದ್ಯಕೀಯ ಕ್ಷೇತ್ರ ಕೂಡ ಸಾಕಷ್ಟು
ಸಂಶೋಧನೆಗಳ ಮೂಲಕ ಬಹಳಷ್ಟು ಈಗ ಅಡ್ವಾನ್ಸ್ ಚಿಕಿತ್ಸೆಗಳು ಲಭ್ಯ ಇರೋದ್ರ ಮೂಲಕ ವರದಾನ ಆಗಿದೆ ಜನಕ್ಕೆ. ಈ ಥರದ ಕ್ಯಾನ್ಸರ್ಗಳು ಬಂದಾಗ ಮೊದಲನೇ ಸ್ಟೇಜಲ್ಲಿ ಏನಾದ್ರು ಪತ್ತೆ ಆದರೆ ಏನು ಚಿಕಿತ್ಸೆ ಇದೆ, ಅಥವಾ ಕೊನೆ ಸ್ಟೇಜಲ್ಲಿ ಪತ್ತೆ ಆದವ್ರಿಗೆ ಏನು ಚಿಕಿತ್ಸೆ ಇದೆ? ಯಾವುದೇ ಕ್ಯಾನ್ಸರ್ ಮೊದಲನೇ ಹಂತದಲ್ಲಿ ಕಂಡುಹಿಡಿದ್ರೆ, ಎರಡನೇ ಹಂತದಲ್ಲಿ ಕಂಡುಹಿಡಿದ್ರೆ ಸೂಕ್ತವಾದ ಚಿಕಿತ್ಸೆ ಕೊಟ್ರೆ, ಅನ್ನನಾಳ ಮತ್ತು ಜಠರದ ಕ್ಯಾನ್ಸರ್ಗಳಿಗೆ ಸರ್ಜರಿ ಮಾಡಿ ಆಮೇಲೆ ಔಷಧಿಗಳು ಕೊಟ್ರೆ ಪರಿಪೂರ್ಣವಾಗಿ ವಾಸಿ ಆಗುತ್ತೆ. ಇದು ಮೊದಲನೇ ಹಂತದಲ್ಲಿ. 1-2ರಲ್ಲಿ. ಮೂರನೇ ಹಂತದಲ್ಲಿ ಬಂದಾಗ ಮೊದಲು ಔಷಧಿ ಮತ್ತೆ 1ನೇ ಹಂತಕ್ಕೆ ಅಂದ್ರೆ ಡೌನ್ ಸ್ಟೇಜ್ ಅಂತ ಹೇಳ್ತೀವಿ ಇಂಗ್ಲಿಷ್ ನಲ್ಲಿ, ಅಂದ್ರೆ ಸ್ಟೇಜ್ ಅನ್ನ ಕಡಿಮೆ ಮಾಡಿ ಆಗ್ಲೂ ಸರ್ಜರಿ ಮಾಡಿ ಉಳಿದ ಚಿಕಿತ್ಸೆಗಳು ಕೊಟ್ರೆ ವಾಸಿ ಆಗುತ್ತೆ. 4ನೇ ಸ್ಟೇಜ್ ಅಲ್ಲಿ ನಾವ್ ಏನೇ ಮಾಡಿದ್ರು ಅದು ವಾಸಿ ಆಗದೆ ಇರುವಂತ ಪರಿಸ್ಥಿತಿ ಇರುತ್ತದೆ. ಬದುಕಿರೋ ವರ್ಷ ದಿವಸ ಮುಂದಕ್ಕೆ ಹಾಕೊಂಡು ಹೋಗ್ಬೋದು ಅಷ್ಟೇ ಹೊರತು ಕ್ಯೂರ್ ಮಾಡಕ್ಕೆ ಸಾಧ್ಯತೆ ಇಲ್ಲ. ಪರಿಪೂರ್ಣ ವಾಸಿ ಮಾಡ್ಕೊಡೋ ಸಾಧ್ಯತೆ ಕಡಿಮೆ. ಯಾಕಂದ್ರೆ ಸರ್, ಇವತ್ತಿನ ಕಾಲದಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರವರೆಗೂ ಗ್ಯಾಸ್ಟ್ರಿಕ್ ಅಂತಾರೆ. ಈ ಹೊಟ್ಟೆಗೆ ಸಂಬಂಧಪಟ್ಟ ಹಾಗೆ ನೀವು ಹೇಳಿದ್ರಿ, ಕೆಲವು ಸರ್ತಿ ಆಹಾರ ಪದಾರ್ಥಗಳಿಂದ, ಫಂಗಸ್ ಇಂದ, ಇನ್ ಕೆಲವು ದುಶ್ಚಟಗಳಿಂದ ಇವೆಲ್ಲ ಕಾರಣಗಳಾಗ್ತಿವೆ. ಇದು ಯಾವುದು ಇಲ್ಲದೆ ಇರೋರ್ಗೂ ಸಹ ಕ್ಯಾನ್ಸರ್ ಬರುತ್ತಲ್ಲ ಸರ್, ಹೇಗೆ? ಇದು ಹೆಚ್ಚಿಗೆ ಇರುವಂತ ಪ್ರಾಬ್ಲಮ್ ಜನರಲ್ಲಿ. ಇವಾಗ ಏನಾಗುತ್ತೆ ಅಂದ್ರೆ, ನನಗೆ ಕುಡ್ದಿಲ್ಲ, ತಿಂದಿಲ್ಲ, ಮತ್ತೆ ಅಭ್ಯಾಸಗಳು ಚೆನ್ನಾಗಿರುತ್ತೆ, ಆದ್ರೂ ನನಗೆ ಕ್ಯಾನ್ಸರ್ ಬಂದಿದೆ ಅಂತ ಹೇಳ್ತಾರೆ. ಇದಕ್ಕೆ ಮುಖ್ಯ ಕಾರಣ ಅಂತಂದ್ರೆ ನಮ್ಮಲ್ಲಿ ಒಂದು ಜೀನ್ಗಳು ಇರ್ತವೆ. ಅಂದ್ರೆ ಕ್ಯಾನ್ಸರ್ ನ ಹೊರಗಡೆ ಹಾಕುವಂತ, ಅಂದ್ರೆ ಕ್ಯಾನ್ಸರ್ ಸೆಲ್ ಉತ್ಪತ್ತಿ ಆದಾಗ ಅದನ್ನ ತಡೆಯುವಂತ ಶಕ್ತಿ ಇರುವಂತ ಜೀನ್ಸ್ ಇರ್ತದೆ. ಅದು ಈ ಕ್ಯಾಟರಿನ್ ಅಂತ ಹೇಳ್ತೀವಿ ಸ್ಟಮಕ್ ಅಲ್ಲಿ. ಇದು ಕೆಲಸ ಮಾಡಲ್ಲ ಅವಾಗ. ಅಂತ ಪರಿಸ್ಥಿತಿಯಲ್ಲಿ ಈ ಕ್ಯಾನ್ಸರ್ ಕಾಯಿಲೆ ಬರುತ್ತೆ. ಇನ್ನೊಂದು ಫೆಮಿಲಿಯಲ್ ಕ್ಯಾನ್ಸರ್ಸ್ ಅಂತ, ಅಂದ್ರೆ ಫ್ಯಾಮಿಲಿಸ್ ನಲ್ಲಿ, ಅಂದ್ರೆ ಒಬ್ಬರಿಂದ ತಂದೆ ತಾಯಿ ಆಮೇಲೆ ಅಕ್ಕ ತಂಗಿ ಈ ತರದ ಯಾರಿಗಾದ್ರೂ ಕ್ಯಾನ್ಸರ್ ಇದ್ರೆ ಇವ್ರಿಗೂ ಸಹ ಈ ಜಠರದ ಕ್ಯಾನ್ಸರ್ ಬರುವಂತ ಚಾನ್ಸಸ್ ಇರುತ್ತೆ. ಆದ್ರೆ ಅನ್ನನಾಳದ ಕ್ಯಾನ್ಸರ್ ಈ ತರ ಬರಲ್ಲ. ಹೊಟ್ಟೆ ಕ್ಯಾನ್ಸರ್ ಮಾತ್ರ ಈ ತರ ಫೆಮಿಲಿಯಲ್ ಮತ್ತೆ ಜೆನೆಟಿಕ್ ಮ್ಯೂಟೇಷನ್ ಇರೋ, ಆಲ್ಟ್ರೇಷನ್ ಆಗಿರೋ ಬರುವಂತ ಚಾನ್ಸಸ್ ಹೆಚ್ಚಿಗೆ ಇರುತ್ತೆ. ಇದಕ್ಕೆ ನಿರ್ದಿಷ್ಟವಾದ ಕಾರಣಗಳು ಇನ್ನ ಸಂಶೋಧನೆಯಲ್ಲಿ ನಡೀತಾ ಇದೆ. ಮುಂದೆ ಒಂದು ದಿವಸ ಒಂದು ಸೂಕ್ತವಾದ ಉತ್ತರ ಸಿಗ್ಬೋದು. ಆ ಸಮಯದಲ್ಲಿ ಅದಕ್ಕೆ ಚಿಕಿತ್ಸೆನು ಬರದೇ ಇರೋದಕ್ಕೆ ಪಡೆಯುವಂತ ಔಷಧಿಗಳು ಬರಬಹುದು. ಸದ್ಯದಲ್ಲಿ ಅದು ಇಲ್ಲ, ಸದ್ಯದಲ್ಲಿ ಅದು ಇನ್ನ ಸಾಧ್ಯತೆ ಆಗಿಲ್ಲ. ನೀವೇ ಹೇಳಿದ ಹಾಗೆ ಸರ್, ಇದನ್ನ ಮೊದಲ ಹಂತದಲ್ಲಿ ಪತ್ತೆ ಆದಾಗ ಇದಕ್ಕೆ ಸಂಪೂರ್ಣವಾಗಿ ಚಿಕಿತ್ಸೆ ಇದೆ ಅಂತ ಹೇಳಿದ್ರಿ. ಆ ಥರದ ಯಾವ ಟೆಸ್ಟ್ಗಳನ್ನು, ಏನೇನು ಲಕ್ಷಣಗಳು ಇರುವಂಥವ್ರು ಮಾಡಿಸ್ಕೋಬೇಕು, ಯಾವ್ಯಾವ ಟೆಸ್ಟ್ಗಳಿದೆ, ಮತ್ತೆ ಯಾವ ಲಕ್ಷಣ ಇರೋರು ಹೋಗಿ ವೈದ್ಯರನ್ನ ಕಾಣಬೇಕು? ಯಾವುದೇ ವ್ಯಕ್ತಿಗೆ 2 ವಾರದ ಮೇಲೆ ನುಂಗೋದಕ್ಕೆ ತೊಂದರೆ ಆಗೋದು, ಉಳಿಕೆ ಬರುವಂತದ್ದು, ಹೊಟ್ಟೆ ನೋವು ಬರ್ತಾ ಇರುವಂತ ಪರಿಸ್ಥಿತಿ, ತಿಂದಿದ್ದು ಜೀರ್ಣವಾಗದೇ ಇರುವಂತ ವ್ಯಕ್ತಿಗಳು ವೈದ್ಯರ ಹತ್ರ ಹೋಗಿ ಒಂದು ಎಂಡೋಸ್ಕೋಪಿ ಅಂತ ಮಾಡಿಸ್ಕೊಂಡು, ಆ ಎಂಡೋಸ್ಕೋಪಿನಲ್ಲಿ ಏನಾದ್ರು ತೊಂದರೆಗಳಿದೆ ಅಂತ ಹೇಳಿದ್ರೆ ಅಲ್ಲಿಂದ ಮಾಂಸದ ಪೀಸ್ ತೆಗಿತೀವಿ, ಬಯಾಪ್ಸಿ ಅಂತ ಹೇಳ್ತೀವಿ. ಅದನ್ನ ತೆಗೆದ್ಬಿಟ್ಟು ಪರೀಕ್ಷೆ ಕಳಿಸಿ ಕಾಯಿಲೆನ ಹಿಡಿಯಬಹುದು. ಈಸೋಫೇಗಸ್ಗೂ ಎಂಡೋಸ್ಕೋಪಿ ಮಾಡ್ಬೇಕು, ಜಠರ ಕ್ಯಾನ್ಸರ್ ಮಾಡ್ಬೇಕು. ಆ ಇದ್ರಲ್ಲಿ ಬಯಾಪ್ಸಿ ತೆಗೆದು ಪರೀಕ್ಷೆ ಕಳಿಸ್ಬಿಟ್ಟು ಆದ್ಮೇಲೆ ಕಾಯಿಲೆ ಕಂಡುಹಿಡಿಬಹುದು. ಈಗ ಹೊಸದು ಬಂದಿದೆ ಪರಿಸ್ಥಿತಿ ಏನಂದ್ರೆ ಸರ್ಕ್ಯುಲೇಟಿಂಗ್ ಟ್ಯೂಮರ್ ಸೆಲ್ ctDNA ಟೆಸ್ಟಿಂಗ್ ಅಂತ. ಸರ್ಕ್ಯುಲೇಟಿಂಗ್ ಟ್ಯೂಮರ್ ಸೆಲ್ DNA ಬ್ಲಡ್ ಅಲ್ಲಿ ಮತ್ತು ಸಲೈವದಲ್ಲಿ ಒಂದು ನಿರ್ದಿಷ್ಟವಾದ ಕ್ಯಾನ್ಸರ್ಗಳನ್ನ ಪತ್ತೆ ಹಚ್ಚುವಂತ ಹೊಸ ಪದ್ಧತಿ ಬಂದಿದೆ. ಅದು ನೆಕ್ಸ್ಟ್ ಜನರೇಷನ್ ಸೀಕ್ವೆನ್ಸಿಂಗ್ ಅಂತ ಹೇಳ್ಬಿಟ್ಟು ಐಡೆಂಟಿಫೈ ಮಾಡುವಂತ ಪರಿಸ್ಥಿತಿ ಇದೆ. ಇದು ತುಂಬಾ ಅಡ್ವಾನ್ಸ್ ಟೆಕ್ನಾಲಜಿನಲ್ಲೂ ಬಂದಿದೆ. ಎಲ್ಲ ಕಡೆ ಮಾಡ್ತಾರೆ ಸರ್ ಈ ಟೆಸ್ಟ್? ಇದು ಎಲ್ಲಾ ಕಡೆ ಇಲ್ಲ, ರಿಸರ್ಚ್ ಸೆಂಟರ್ಸ್ ನಲ್ಲಿ ಸದ್ಯದಲ್ಲಿ ಮಾಡ್ತಾರೆ. ಅಂದ್ರೆ ಭಾರತದಲ್ಲಿ ಎಲ್ಲೆಲ್ಲಿದೆ ಇದು? ಹಾಸ್ಪಿಟಲ್ ಭಾರತದಲ್ಲಿ ಅಥವಾ ಕರ್ನಾಟಕದಲ್ಲಿ? ಕರ್ನಾಟಕದಲ್ಲಿ ಸದ್ಯದಲ್ಲಿನ ಎಸ್ಟಾಬ್ಲಿಷ್ಡ್ ಇನ್ಸ್ಟಿಟ್ಯೂಟ್ಸ್ ಯಾವ್ದು ಇಲ್ಲ. ಸ್ಟಾರ್ಟ್ಅಪ್ ಮೆಮೋರಿಯಲ್ ಹಾಸ್ಪಿಟಲ್ ಮಾಡ್ತಾ ಇದ್ದಾರೆ, ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಅಲ್ಲಿ ಮಾಡ್ತಾ ಇದ್ದಾರೆ. ಆಮೇಲೆ ಕೆಲವು ಪ್ರೈವೇಟ್ ಹಾಸ್ಪಿಟಲ್ಗಳಲ್ಲಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇನ್ನ ಅಷ್ಟೊಂದು ಕಂಪ್ಲೀಟ್ ಆಗಾದ ಮಾಹಿತಿ ನನಗೆ ಅದು ಸಿಕ್ಕಿಲ್ಲ. ಯಾವ್ದು ಪ್ರೈವೇಟ್ ಹಾಸ್ಪಿಟಲ್ ಮಾಡ್ತಾ ಇರೋದು ಅದರ ಬಗ್ಗೆ ಮಾಹಿತಿ ಸಿಕ್ಕಿಲ್ಲ. ctDNA ಬಗ್ಗೆ. ಆಮೇಲೆ ಸರ್ ಬೇರೆ ಟೆಸ್ಟ್ಗಳು? ಎಂಡೋಸ್ಕೋಪಿ, ಬಯಾಪ್ಸಿ, ಅದಾದ್ಮೇಲೆ ಪೆಟ್ CT ಸ್ಕ್ಯಾನ್ ಮಾಡ್ತಾರೆ. ಪೆಟ್ CT ಅದು ಎಲ್ಲೆಲ್ಲಿ
ಇದೇ ಕಾಯಿಲೆ ಇದೆ ಅಂತ ಕಂಡುಹಿಡಿಯೋದಕ್ಕೆ. ಅದು ಅಂದ್ರೆ ಸ್ಟೇಜ್ ಅಂತ ಹೇಳ್ತೀವಲ್ಲ, ಎಲ್ಲಾ ಕ್ಯಾನ್ಸರ್ಗಳಲ್ಲೂ 1ನೇ ಸ್ಟೇಜ್, 2ನೇ ಸ್ಟೇಜ್, 3, 4 ಇರ್ತದೆ. ಈ ಸ್ಟೇಜ್ ಅನ್ನು ಕಂಡುಹಿಡಿಯೋದಕ್ಕೆ ಪೆಟ್ ಸಿಟಿ ಸ್ಕ್ಯಾನ್ ತುಂಬಾ ಉತ್ತಮವಾದ ಒಂದು ಟೆಸ್ಟ್ ಇರ್ತದೆ. ಇದನ್ನ ಮಾಡಲೇಬೇಕು ಪ್ರತಿಯೊಬ್ರು. ಇದ್ ಮಾಡಿ ಕಾಯಿಲೆ ಕಂಡುಹಿಡಿದಾದ್ಮೇಲೆ ಇದರಿಂದ ನಾವು ವ್ಯಕ್ತಿಗೆ ಸರ್ಜರಿ ಮಾಡೋ ಪರಿಸ್ಥಿತಿ ಇದೆಯೋ ಇಲ್ವೋ ಅಂತ ಹೇಳ್ಬೋದು. ಸರ್ಜರಿ ಮಾಡಕ್ ಆಗ್ದಲೇ ಇದ್ದಾಗ ಅವ್ರಿಗೆ ಕೀಮೋಥೆರಪಿ ಕೊಟ್ಟು ಕೆಳ ಹಂತದಕ್ಕೆ ತಂದು ಸರ್ಜರಿ ಮಾಡಬಹುದು. ಆದ್ಮೇಲೆ ಈಗ ಇಮ್ಯುನೋಥೆರಪಿ ಮತ್ತೆ ಇಮ್ಯುನೋಥೆರಪಿ ಅಂತ ಬಂದಿದೆ. ಇದು ಈಗಿನ ದಿನದಲ್ಲಿ ಹೆಚ್ಚು ಪರಿಣಾಮಕಾರಿಯಾಗಿ ಕ್ಯಾನ್ಸರ್ ಗುಣಪಡಿಸುವಂತ ಸಾಧ್ಯತೆ. ಏನು ಸರ್ ಅದು ಇಮ್ಯುನೋಥೆರಪಿ ಅಂದ್ರೆ? ಈಗ ಕೀಮೋ ಮತ್ತೆ ರೇಡಿಯೇಷನ್ ಬಗ್ಗೆ ಸ್ವಲ್ಪ ಗೊತ್ತಿರುತ್ತೆ. ಇಮ್ಯುನೋಥೆರಪಿ ಅಂದ್ರೆ ಏನು? ಈ ಇಮ್ಯುನೋಥೆರಪಿ ಅಂತಂದ್ರೆ ನಮ್ಮಲ್ಲಿ ಒಂದು ಸೆಲ್ಸ್ಗಳಿರ್ತವೆ, ಸಿ ಸೆಲ್ಸ್, NK ಸೆಲ್ಸ್, ಆಮೇಲೆ ಪ್ರೋಗ್ರಾಮ್ ಡೆತ್ ಲೈಗ್ಯಾಂಡ್ಸ್ ಅಂತ ದೇಹದಲ್ಲಿ ಇರುವಂತ ಒಂದು ಇವು ಕೆಲಸಗಳನ್ನ ಸರಿಯಾಗಿ ಮಾಡದಲ್ಲೇ ಇರುವಂತ ಒಂದು ಪರಿಸ್ಥಿತಿ ಬರುತ್ತೆ. ಈ ಸೆಲ್ಸ್ಗಳನ್ನೆಲ್ಲ ಕೆಲಸ ಮಾಡುವಂತದ್ದು ಆಕ್ಟಿವೇಟ್ ಮಾಡೋದಕ್ಕೆ ಈ ಹೊಸ ಇಮ್ಯುನೋಥೆರಪಿ ಕೊಡ್ತಾರೆ. ಅಂದ್ರೆ ಇವಾಗ ಮಕ್ಕಳಲ್ಲಿ ವೈರಲ್ ಇನ್ಫೆಕ್ಷನ್, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ತಡೆಗಟ್ಟೋದಕ್ಕೆ ಹೇಗೆ ವ್ಯಾಕ್ಸಿನ್ಸ್ ಬಂದಿದೆಯೋ ಅದೇ ಮಾದರಿಯಲ್ಲಿ ಇವನು ಸಹ ದೇಹದಲ್ಲಿ ಇರುವಂತ ವೇಟ್ ಆಗಿರುವಂತ ಸೆಲ್ಸ್ಗಳನ್ನ ಅಂದ್ರೆ ಕೆಲಸ ಮಾಡದಿರುವಂತದ್ನ ಕೆಲಸ ಮಾಡೋದಕ್ಕೆ ಹಚ್ತವೆ. ಈ ಕೆಲಸ ಮಾಡಿದಾಗ ಅದರ ಪರಿಣಾಮ ಹೆಚ್ಚಿನ ರೀತಿಯಲ್ಲಿ ಕ್ಯಾನ್ಸರ್ ಸೆಲ್ ಮೇಲೆ ಎಫೆಕ್ಟ್ ಆಗಿ ಕಾಯಿಲೆ ಗುಣ ಆಗೋ ಸಾಧ್ಯತೆ ಹೆಚ್ಚಿಗೆ ಇರುತ್ತೆ. ಬರೀ ಇಮ್ಯುನೋಥೆರಪಿ ಅಷ್ಟೇ ಪ್ರಯೋಜನ ಆಗಲ್ಲ, ಅದ್ರ ಜೊತೆಗೆ ಥೆರಪಿನ ತಗೋಬೇಕು, ರೇಡಿಯೋಥೆರಪಿನ ತಗೊಳ್ಬೇಕಾಗುತ್ತೆ. ಈ ಎಲ್ಲಾ ಚಿಕಿತ್ಸೆಗಳು ಬಹಳ ದುಬಾರಿ ಅಂತ ಹೇಳ್ತಾರೆ ಸರ್. ಹೇಗೆ ದುಬಾರಿನ? ಇಮ್ಯುನೋಥೆರಪಿ ಇರ್ಬೋದು, ಕೀಮೋ ಅಂದ್ರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇದು ಫ್ರೀ ಆಗಿ ಲಭ್ಯ ಇದೆ ಅಂತ ಅನ್ಕೊಳ್ತೀನಿ. ಕೀಮೋ ಮತ್ತೆ ರೇಡಿಯೋ ಥೆರಪಿ, ಇಮ್ಯುನೋಥೆರಪಿ ಎಲ್ಲ ಹೇಗೆ ಸರ್? ಕೀಮೋಥೆರಪಿ ಎಲ್ಲಾ ಆಸ್ಪತ್ರೆಗಳಲ್ಲೂ ಫ್ರೀ ಆಗಿ ಲಭ್ಯವಾಗಿದೆ. ಸರ್ಜರಿ ಎಲ್ಲಾ ಆಸ್ಪತ್ರೆಗಳಲ್ಲೂ, ಗವರ್ಮೆಂಟ್ ಆಸ್ಪತ್ರೆಗಳಲ್ಲೂ ಫ್ರೀ ಆಗಿ ಮಾಡ್ತಾರೆ. ಆಮೇಲೆ ರೇಡಿಯೋಥೆರಪಿನೂ ಫ್ರೀ ಆಗಿ ಮಾಡ್ತಾರೆ. ಇಮ್ಯುನೋಥೆರಪಿ ಸದ್ಯದಲ್ಲಿ ಯಾವುದೇ ಆಸ್ಪತ್ರೆ, ಗವರ್ಮೆಂಟ್ ಆಸ್ಪತ್ರೆಗಳಾಗ್ಲಿ ಫ್ರೀ ಆಗಿ ಸಿಗೋದಿಲ್ಲ. ಇದು ತುಂಬಾ ದುಬಾರಿ. ಯಾಕಂದ್ರೆ ಯಾವುದೇ ಒಂದು ಇಮ್ಯುನೋಥೆರಪಿ ನೀವು ಅತಿ ಕಡಿಮೆ ತಗೊಂಡ್ರು 1.5 ಲಕ್ಷದ ಮೇಲೆ ಇರ್ತದೆ ಒಂದು ಸೈಕಲ್ಗೆ. ಅಂದ್ರೆ 14ರಿಂದ 21 ದಿವಸವರೆಗೂ ಕೊಡುವಂತ ಒಂದು ಸೈಕಲ್ ಇರ್ತದೆ. ಅಂತದ್ದು 1 ವರ್ಷದವರೆಗೂ ಕೊಡೋಕ್ ಹಾಕ್ಬೇಕಾಗ್ತದೆ. ಇದು ತುಂಬಾ ಕಾಸ್ಟ್ಲಿ ಇರ್ತದೆ. ಹೊಸದಾಗಿ ಇವಾಗ ನಮ್ಗೆ ಗೊತ್ತಿರೋದು ನೂಲುಮ್ಯಾಬ್, ಟಿಸಿಲಿಮ್ಯಾಬ್, ಪೆಮ್ಬ್ರಿಲಿಜುಮಾಬ್, ಇವು ಯಾವುದೇ ತಗೊಂಡ್ರು 1.5 ಲಕ್ಷದಿಂದ 4 ಲಕ್ಷದವರೆಗೂ ಆಗುತ್ತೆ ಒಂದು ಸೈಕಲ್ಗೆ, ಒಂದು ಸರಿಗೆ. ತುಂಬಾ ಜಾಸ್ತಿ ದುಡ್ಡಿಂದು ಎಲ್ಲರೂ ಇದನ್ನ ಹೊಂದ್ಕೊಳ್ಳುವಂತ ಸಾಧ್ಯತೆ ಕಡಿಮೆ ಆಗಲ್ಲ ಸರ್. ಈಗ ಬೇರೆ ಬೇರೆ ಕಾರ್ಡುಗಳನ್ನ ಕೊಟ್ಟಿದ್ದಾರೆ ಸರ್ಕಾರದ ವತಿಯಿಂದಲೂ, ಮತ್ತೆ ಈಗ ಪ್ರೈವೇಟ್ ಹೆಲ್ತ್ ಇನ್ಶೂರೆನ್ಸ್ಗಳೆಲ್ಲ ಇರುತ್ತೆ. ಅಂಥವ್ರಿಗೆ ನಿಮ್ಮ ಆದಿಚುಂಚನಗಿರಿ ಆಸ್ಪತ್ರೆಯಲ್ಲಿ ಏನಾದರೂ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಸಿಗುತ್ತಾ ಟ್ರೀಟ್ಮೆಂಟ್? ಇದಕ್ಕೆ ಕ್ಯಾನ್ಸರ್ ಕೀಮೋಥೆರಪಿ ಉಚಿತವಾಗಿ ನಾವು ಈಗಾಗಲೇ ಒಂದು 5-6 ವರ್ಷದಿಂದಲೂ ಕೊಡ್ತಾ ಇದ್ದೀವಿ. ಇಮ್ಯುನೋಥೆರಪಿ ಇಲ್ಲ. ಆಮೇಲೆ ರೇಡಿಯೋಥೆರಪಿನೂ ಉಚಿತವಾಗಿ ಕೊಡ್ಲಾಗುತ್ತೆ. ಯಾವುದೇ ಒಂದು ESI ಇರ್ಬೋದು, BPL ಕಾರ್ಡ್ ಇರ್ಬೋದು, ಇಲ್ಲ ಆಯುಷ್ಮಾನ್ ಕಾರ್ಡ್ ಇರ್ಬೋದು, ಈ ಎಲ್ಲಾ ಆರೋಗ್ಯ ಸಂಜೀವನಿ ಕಾರ್ಡ್ ಇರ್ಬೋದು, ಆಮೇಲೆ ಧರ್ಮಸ್ಥಳದವ್ರದ್ದು ಕಾರ್ಡ್ಗಳು ಇರ್ಬೋದು, ಎಲ್ಲರಿಗೂ ಅವ್ರಿಗೆ ಫ್ರೀಯಾಗಿ ಇಲ್ಲಿ ಟ್ರೀಟ್ಮೆಂಟ್ ಸಿಗುತ್ತೆ. ಇಮ್ಯುನೋಥೆರಪಿಗೆ ಮಾತ್ರ ನೀವು ಪೇ ಮಾಡ್ಬೇಕು. ಇಮ್ಯುನೋಥೆರಪಿ ಸಿಗೋದಿಲ್ಲ. ಯಾವುದೇ ಒಂದು ಟಾರ್ಗೆಟೆಡ್ ಥೆರಪಿ, ಇಮ್ಯುನೋಥೆರಪಿ ಸದ್ಯದಲ್ಲಿ ಯಾವುದೇ ಗವರ್ಮೆಂಟ್ ಸ್ಕೀಮ್ ಅಲ್ಲಿ ಸಿಗೋದಿಲ್ಲ. ಅವ್ರೇನಾದ್ರೂ ಪ್ರೈವೇಟ್ ಇನ್ಶೂರೆನ್ಸ್ ಮಾಡಿಸ್ಕೊಂಡಿದ್ರೆ ಅವ್ರದ್ದು ಲಿಮಿಟ್ 10 ಲಕ್ಷದಷ್ಟು ಇದ್ರೆ ಸಿಗಬಹುದು. ಸರ್, ಈಗ ಅನ್ನನಾಳ ಮತ್ತು ಜಠರಕ್ಕೆ ಸಂಬಂಧಪಟ್ಟ ಹಾಗೆ ಆಹಾರದಲ್ಲಿ ಆಗುವಂತಹ ವ್ಯತ್ಯಾಸಗಳು ಮತ್ತೆ ಕೆಲವು ಸರ್ತಿ ಈ ಫಂಗಲ್ ಅಥವಾ ವೈರಸ್ ಅಥವಾ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಈ ಎಲ್ಲದರಿಂದನೂ ಸಹ ಕ್ಯಾನ್ಸರ್ ಬರಬಹುದು, ಮತ್ತೆ ಯಾವುದೇ ಲಕ್ಷಣಗಳು ಇಲ್ಲದೆ ಬರುತ್ತೆ ಅಂತ ಹೇಳಿದ್ರಿ. ಈ ಎರಡೂ ಕ್ಯಾನ್ಸರ್ಗಳಿಂದ ದೂರ ಇರಬೇಕು ಅಂತಂದ್ರೆ ಒಬ್ಬ ವ್ಯಕ್ತಿ ತನ್ನ ಜೀವನ ಕ್ರಮವನ್ನ ಹೇಗೆ ರೂಪಿಸ್ಕೋಬೇಕು? ಜೀವನ ಕ್ರಮ ರೂಪಿಸ್ಬೇಕು ಅಂತಂದ್ರೆ ಆದಷ್ಟು ಹೆಚ್ಚಿಗೆ ಬಿಸಿ ಊಟ ಮಾಡಬೇಕು, ಹೆಚ್ಚಿನ ಸೊಪ್ಪು ತರಕಾರಿ ಹಣ್ಣುಗಳು ತಗೋಬೇಕು, ಕುಡಿಯೋ ಅಭ್ಯಾಸ ಇದ್ರೆ ನಿಲ್ಲಿಸ್ಬಿಡ್ಬೇಕು, ಆಮೇಲೆ ತಂಬಾಕು ಸೇವನೆ ಮಾಡಬಾರ್ದು, ಮತ್ತೆ ಹೆಚ್ಚಿನ ಅಂಶದಲ್ಲಿ ನೀರು ಕುಡಿತಾ ಇರ್ಬೇಕು, ಆರೋಗ್ಯ ಸುಧಾರಿಸ್ಕೊಳ್ಳುವಂತ ಎಕ್ಸರ್ಸೈಸ್ಗಳು ಮಾಡ್ಕೊಂಡಿದ್ರು ತುಂಬಾ ಒಳ್ಳೇದು.
ಯೋಗ ಮೆಡಿಟೇಷನ್ ಅಂತ ಎಲ್ಲ ಹೇಳ್ತಾರೆ. ಹ್ಮ್ ಯೋಗ ಮೆಡಿಟೇಷನ್ ಮಾಡಿದಾಗ ಹ್ಮ್ ನಮ್ದು ಇಂಟರ್ನಲ್ ಹ್ಮ್ ಇಮ್ಯೂನ್ ಮೆಕ್ಯಾನಿಸಮ್ ಇರೋದು ಹ್ಮ್ ಆಕ್ಟಿವೇಟ್ ಆಗುತ್ತೆ. ಹ್ಮ್. ಇದು ಒಂದ್ ಸ್ವಲ್ಪ ಹ್ಮ್. ಪರಿಣಾಮಕಾರಿಯಾಗಿ ಕೆಲಸ ಮಾಡುವಂತ ಸಾಧ್ಯತೆ ಇದೆ. ಇವಿಷ್ಟನ್ನ ಒಬ್ಬ ವ್ಯಕ್ತಿ ರೂಢಿಸ್ಕೋಬೇಕು. ಮತ್ತೇನಾದರೂ ತೊಂದರೆಗಳಿದ್ರೆ ನೀವು ಹೇಳಿದಾಗ ಕ್ಯಾನ್ಸರ್ ಅನ್ನೋದೊಂದು ಕಾಯಿಲೆ ಅಲ್ಲ, ಬೇಗ ಗೊತ್ತು ಮಾಡ್ಕೊಂಡ್ರೆ ಅದಕ್ಕೆ ಚಿಕಿತ್ಸೆ ಲಭ್ಯ ಇದೆ ಅಂತ ಹೇಳ್ತೀರಾ? ಕ್ಯಾನ್ಸರ್ ಈಸ್ ಕ್ಯೂರಬಲ್. ಮೊದಲೇ ಏನ್ ಹೇಳ್ತಿದ್ರು, ಕ್ಯಾನ್ಸರ್ ಬಂದ್ರೆ ಹ್ಮ್ ಮನುಷ್ಯ ಉಳ್ಕೊಳ್ಳೋದಿಲ್ಲ, ಮುಗೀತು ಕತೆ ಅಂತ ಹೇಳ್ತಿದ್ರು. ಹ್ಮ್ ಈಗ ಅಂತ ಭಯ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹ್ಮ್ ಆದಷ್ಟು ಹೆಚ್ಚಿಗೆ ಪರೀಕ್ಷೆಗಳು ಮಾಡಿಸ್ಕೊಂಡು ಹ್ಮ್ ಸೂಕ್ತವಾದ ವೈದ್ಯರ ಹತ್ರ ಹೋಗಿ ಸೂಕ್ತವಾದ ಚಿಕಿತ್ಸೆ ತಗೊಂಡ್ರೆ ಹ್ಮ್ ಅವರು ಮೊದಲ ಪರಿಸ್ಥಿತಿಗೆ ಬಂದು ಹ್ಮ್ ಎಲ್ಲಾ ಜನರಂತೆ ಅವರು ಜೀವನ ನಡೆಸಬಹುದು, ಬದುಕಬಹುದು. ಈಗ ಕ್ಯಾನ್ಸರ್ಗೆ ಹೆಚ್ಚಿಗೆ ಹ್ಮ್ ಟ್ರೀಟ್ಮೆಂಟ್ಗಳು ಲಭ್ಯ ಇರೋದ್ರಿಂದ ಹ್ಮ್ ಪೂರ್ಣವಾಗಿ ವಾಸಿ ಮಾಡ್ಕೊಳ್ಳುವಂತ ಸಾಧ್ಯತೆಗಳು ಇದೆ. ಹ್ಮ್ 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 ಪೂರ್ಣವಾಗಿ ವಾಸಿ ಮಾಡ್ಕೊಳ್ಬಹುದು ಅನ್ನುವಂತಹ ಆಶಾಭಾವನೆಯನ್ನ ವ್ಯಕ್ತಪಡಿಸಿದಿರಿ. ಇದೇ ಆಶಾಭಾವನೆಯೊಂದಿಗೆ ನಾವು ಕೂಡ ಕಾರ್ಯಕ್ರಮವನ್ನು ಮುಗಿಸೋಣ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಸಿಗೋಣ ಸರ್. ಇಷ್ಟೊತ್ತು ಅನ್ನನಾಳ ಮತ್ತು ಜಠರಕ್ಕೆ ಸಂಬಂಧಪಟ್ಟ ಹಾಗೆ ಕ್ಯಾನ್ಸರ್ ಯಾಕೆ ಬರುತ್ತೆ ಮತ್ತು ಏನೇನು ಚಿಕಿತ್ಸೆಗಳಿದೆ ಅನ್ನೋದ್ರ ಕುರಿತಂಗೆ ಮಾಹಿತಿ ಮಾಡಿಕೊಟ್ಟಿದ್ದೀರಾ. ಧನ್ಯವಾದಗಳು. ಧನ್ಯವಾದಮ್ಮ. ಕೇಳೋರಿಗೆಲ್ಲ ಧನ್ಯವಾದಗಳು. ನಮಸ್ತೆ. ಇದುವರೆಗೆ ಅನ್ನನಾಳ ಹಾಗೂ ಜಠರದ ಕ್ಯಾನ್ಸರ್ ಈ ಕುರಿತು ಕ್ಯಾನ್ಸರ್ ತಜ್ಞರಾದ ಡಾಕ್ಟರ್ ಕೆ.ಸಿ. ಲಕ್ಷ್ಮಯ್ಯ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಸುಜಾತ ಎಫ್ ತಳವಾರ್. ಇದುವರೆಗೆ ಆರೋಗ್ಯದ ಉಪಯುಕ್ತ ಸಂಗತಿಗಳನ್ನು ತಿಳಿಸುವ ಕಾರ್ಯಕ್ರಮ ಆದಿಚುಂಚನಗಿರಿ ಆರೋಗ್ಯವಾಣಿ ಕೇಳಿದಿರಿ. ಪ್ರಾಯೋಜಕರು ಆದಿಚುಂಚನಗಿರಿ ಆಸ್ಪತ್ರೆ, ಬಿಜಿನಗರ, ನಾಗಮಂಗಲ. ಕಾರ್ಯಕ್ರಮದ ನಿರ್ಮಾಣ ಸುಜಾತ ಎಫ್ ತಳವಾರ್. ಇದು ಹಾಸನ ಆಕಾಶವಾಣಿಯಿಂದ ಮೂಡಿಬಂತು.